ಇದೇನಿದು ಬ್ರೋ, ನಾವೇನೋ ಅಂದ್ಕೊಂಡ್ರೆ ಇನ್ನೊಂದೇನೋ ಆಗ್ತಿದೆಯಲ್ಲ. ಕಂಪನಿ ಅಕೌಂಟ್ಸ್ನೆಲ್ಲ ಚಿಕ್ಕಮ್ಮಂಗೆ ವಹಿಸ್ಬೇಕು ಅಂದ್ಕೊಂಡ್ವಿ, ಆದರೆ ಡ್ಯಾಡ್ ನೋಡಿದ್ರೆ ಸಮರ್ಥಕ್ಕೆ ವಹಿಸಿದ್ದಾರೆ. ಹೀಗೆ ಆದರೆ ಅವ್ರನ್ನ ಹಿಡಿಯೋದು ಹೇಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಸಮರ್ಥ್, ನೀನು ಇದನ್ನು ಯಾಕೆ ಒಪ್ಕೊಂಡೆ? ನಾನು ಏನು ಮಾಡಲಿ, ನಾನು ಏನು ಹೇಳಿದ್ರು ಕೇಳಲಿಲ್ಲ. ನನ್ನ ಮೇಲೆ ಗೌರವ ಇದ್ದರೆ ಈ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ರು. ನಿನ್ಗೆ ಅವ್ರ ಮೇಲೆ ಎಷ್ಟು ಗೌರವ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಆ ವಿಷಯ ಅವ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ನೀನು ಒಪ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅವರು ಹೀಗೆ ಹೇಳಿದ್ದಾರೆ. ನೀನು ಮನ್ಸು ಮಾಡಿದ್ರೆ ಮತ್ತೆ ಈ ಕೆಲಸನ ಶಾರ್ವರಿಗೆ ವಹಿಸ್ಬೋದು. ಖಂಡಿತ ಅಮ್ಮ, ಅದೇನೇ ಆದರೂ ನಾನು ಮಾಡ್ತೀನಿ. ಅಪ್ಪ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಕೋಪದಲ್ಲಿ 2 ಮಾತು ಬೈದರೂ ಪರವಾಗಿಲ್ಲ. ಈಗ ಆಗಬೇಕಾಗಿರೋ ಕೆಲಸ ಆಗಬೇಕು. ಅಪ್ಪಂಗೆ ಶಾರ್ವರಿ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗಬೇಕು. ಹೌದು ಅಮ್ಮ, ಡ್ಯಾಡಿಂದ ಬಯಸ್ಕೊಳ್ಳೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಒಟ್ಟಿನಲ್ಲಿ ಡ್ಯಾಡ್ಗೆ ಸತ್ಯ ಏನು ಅಂತ ಗೊತ್ತಾಗಬೇಕಷ್ಟೆ. ನೀವು 3 ಜನ ಹೀಗೆ ಒಗ್ಗಟ್ಟಾಗಿದ್ರೆ ಶಾರ್ವರಿ ಬಗ್ಗೆ ನಿಮ್ಮ ತಂದೆಗೆ ಮನವರಿಕೆ ಮಾಡಿಸ್ಬೋದು. ಬರೀ ಒಗ್ಗಟ್ಟಲ್ಲಮ್ಮ, ನಮ್ಮ 3 ಜನರಿಗೂ ಹಠಾನೂ ಇದೆ, ಛಲಾನೂ ಇದೆ. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಆಗೋವರೆಗೂ ಅದೇನೇ ಬಂದರೂ ನಾವು ಅದನ್ನು ಎದುರಿಸ್ತೀವಿ. ಹಾಗಂತ ನಾವು ಮಾತು ಕೊಡ್ತೀವಿ. ಬೀಳುತ್ತೆ. ಚಿಕ್ಕಮ್ಮಂಗೆ ಕೊಡಬೇಕಾಗಿರೋ ಫೈಲ್ಸ್ ಎಲ್ಲ ರೆಡಿ ಇದೆ. ಡ್ಯಾಡ್ನ ಹೇಗಾದರೂ ಕನ್ವಿನ್ಸ್ ಮಾಡಿ ಈ ಕೆಲಸಗಳನ್ನ ಚಿಕ್ಕಮ್ಮಂಗೆ ವಹಿಸೋ ಹಾಗೆ ಮಾಡಬೇಕು. ಅದ್ರ ಬಗ್ಗೆ ಮಾತಾಡೋಣ. ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾವು ಕಂಪ್ನಿ ವ್ಯವಹಾರಗಳನ್ನ ಅವ್ರು ಕೊಡ್ತಿರೋದ್ರಿಂದ ಅವ್ರಿಗೆ ಯಾವ ಅನುಮಾನನೂ ಬರಬಾರ್ದು. ಖುಷಿಯಿಂದನೇ ಇದನ್ನೆಲ್ಲ ತೊಗೊಬೇಕು. ಇಲ್ಲಿವರೆಗೂ ಇದನ್ನೆಲ್ಲ ಹೇಗೆ ನಡ್ಸ್ಕೊಂಬಂದ್ರೋ ಅದೇ ರೀತಿ ನಡ್ಸ್ಕೊಂಡು ಹೋಗಬೇಕು. ಆಗಲೇ ನಾವು ಅವ್ರನ್ನ ಹಿಡಿಯೋಕೆ. ಹೌದಾ? ನನಗೂ ಅಷ್ಟೇ, ಯಾವುದೋ ಆಡಿಯೋ ಫೈಲ್ ಬಂದಿದೆ. ಏನೋ ಇಬ್ರಿಗೂ ಒಂದೇ ಟೈಮಲ್ಲಿ ಆಡಿಯೋ ಫೈಲ್ ಬಂದಿದೆಯಾ? ಯಾವ ನಂಬರ್ ನೋಡಿ ಅದು? ಇದೇನಿದು ಬ್ರೋ, ಇಬ್ರಿಗೂ ಒಂದೇ ನಂಬರಿಂದ ಮೆಸೇಜ್ ಬಂದಿದೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಈ ಫೈಲಲ್ಲಿ ಏನಿರ್ಬೋದು? ಇರು, ಡೌನ್ಲೋಡ್ ಮಾಡಿ ನೋಡ್ತೀನಿ. ಅಭಿ ಫೋನ್ ಕೊಡಿ. ಚಿಕ್ಕಮ್ಮ ಏನಿದು, ಮೊಬೈಲ್ ಯಾಕೆ ತೊಗೊಂಡ್ರಿ? ಹೇಳ್ತೀನಿ. ನೀವೇನು ಮಾಡಕ್ಕೆ ಹೊರಟಿದ್ರಿ? ಯಾವುದೋ ಮೆಸೇಜ್ ಬಂದಿತ್ತು, ಅದನ್ನು ನೋಡ್ತಿದ್ವಿ ಅಷ್ಟೇ. ಯಾವುದೋ ಮೆಸೇಜ್ ಅಂದರೆ? ಇಬ್ರಿಗೂ ಒಂದೇ ನಂಬರಿಂದ ಆಡಿಯೋ ಮೆಸೇಜ್ ಬಂದಿದೆ. ಅದು ಯಾವುದು ಅಂತ ನೋಡ್ತಾ ಇದ್ದಾರೆ. ಆಡಿಯೋ ಮೆಸೇಜಾ? ಇಲ್ಲ, ಇದನ್ನು ನೀವು ಓಪನ್ ಮಾಡಬಾರ್ದು. ಓಪನ್ ಮಾಡಬಾರ್ದ? ಅಂಥದ್ದೇನಿದೆ ಆ ಮೆಸೇಜಲ್ಲಿ? ಆ ಮೆಸೇಜ್ಗೂ ನಿಮಗೂ ಏನು ಸಂಬಂಧ? ನಮಗೆ ಮೆಸೇಜ್ ಬಂದಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಈಗ ತುಂಬ ಫೇಕ್ ಮೆಸೇಜಸ್ ಬರ್ತಿದೆ ಅಭಿ. ಮೆಸೇಜ್ ಕಳಿಸಿ ಟ್ರ್ಯಾಪ್ ಮಾಡಿ ಅಕೌಂಟ್ನ ಬ್ಲಾಕ್ ಮಾಡ್ತಿದ್ದಾರೆ. ನಾವು ಆ ಮೆಸೇಜ್ ಲಿಂಕ್ನ ಓಪನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಅಕೌಂಟು ಹ್ಯಾಕ್ ಆಗೋಗುತ್ತೆ. ಆದರೆ ಅದು ಅಂಥದ್ದೇ ಮೆಸೇಜು ಅಂತ ನೀವು ಹೇಗೆ ಹೇಳ್ತೀರಾ? ಇಲ್ಲ ಅಭಿ, ನನ್ನ ಫ್ರೆಂಡ್ಗೂ ಇದೇ ರೀತಿ ಮೆಸೇಜ್ ಬಂದು ಅವಳ ಅಕೌಂಟು ಕಂಪ್ಲೀಟ್ಲಿ ಹ್ಯಾಕ್ ಆಗೋಗಿದೆ. ಈಗ ಅವಳು ಪೊಲೀಸು ಕೇಸು ಅಂತ ಓಡಾಡ್ತಿದ್ದಾಳೆ. ಆ ಥರ ಎಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಅದು ಆಡಿಯೋ ಮೆಸೇಜು, ಅದನ್ನು ಓಪನ್ ಮಾಡಿದ್ರೆ ಏನೂ ಆಗಲ್ಲ. ಫೋನ್ ಕೊಡಿ. ಇಲ್ಲ ಅಭಿ, ನಾನಂತೂ ಕೊಡಲ್ಲ. ಇಬ್ಬರಿಗೂ ಒಂದೇ ನಂಬರಿಂದ ಮೆಸೇಜ್ ಬಂದಿದೆ ಅಂದಮೇಲೆ ಅದು ಫ್ರಾಡ್ ಮೆಸೇಜೇ ಆಗಿರುತ್ತೆ. ನಾನು ಹೇಳೋದನ್ನ ಕೇಳಿ, ಇದನ್ನು ಓಪನ್ ಮಾಡೋದು ಬೇಕಾಗಿಲ್ಲ. ಸಂಧ್ಯಾ ಏನಾದರೂ ಶಾರ್ವರಿಗೆ ಮೆಸೇಜ್ ಮಾಡಿದಳ? ಅವಿಯಣ್ಣಂಗೂ ಅಬಿಗೂ ಆಡಿಯೋ ಕಳಿಸ್ತೀನಿ ಅಂತ ಹೇಳಿದಳ? ಅದಕ್ಕೆ ಶಾರ್ವರಿ ಇಷ್ಟೊಂದು ಟೆನ್ಷನ್ ಆಗಿರ್ಬೋದಾ? ನನಗೇನದು ಫೇಕ್ ಅಂತ ಅನಿಸ್ತಾ ಇಲ್ಲ. ಚಿಕ್ಕಮ್ಮ ಫೋನ್ ಕೊಡಿ, ಆಡಿಯೋ ಏನು ಅಂತ ಕೇಳೇ ಬರೋಣ. ನೋ ಅಭಿ,
ಓಪನ್ ಮಾಡಬೇಡ, ಖಂಡಿತ ಹ್ಯಾಕ್ ಆಗುತ್ತೆ. ನಾನು ಈಗಲೇ ಡಿಲೀಟ್ ಮಾಡ್ತೀನಿ. ಚಿಕ್ಕಮ್ಮ, ಸುಮ್ಮನೆ ಯಾವುದೋ ಮೆಸೇಜ್ನ ಯಾಕೆ ಡಿಲೀಟ್ ಮಾಡ್ತೀರಾ? ಅದೇನು ಅಂತ ಓಪನ್ ಮಾಡಿ ನೋಡೋಣ. ಸಂಧ್ಯಾ ಏನಾದರೂ ನಿಜವಾಗ್ಲೂ ಆಡಿಯೋ ಕಳಿಸ್ಬಿಟ್ಟಿದ್ರೆ ಅಭಿ ಅದನ್ನು ಕೇಳಿ ಖಂಡಿತ ಕೋಪ ಮಾಡ್ಕೋತಾನೆ, ದೊಡ್ಡ ಅವಾಂತರನೇ ಆಗ್ಬಿಡುತ್ತೆ. ಅಭಿ, ನಾನು ಹೇಳೋದನ್ನ ಕೇಳು, ಅದನ್ನ ಓಪನ್ ಮಾಡೋದು ಬೇಕಾಗಿಲ್ಲ. ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ಈ ಮೆಸೇಜಲ್ಲಿ ಏನಿದೆ ಅಂತ ನಾನು ನೋಡಲೇಬೇಕು. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಇದೇನಿದು? ಈ ಸಾಂಗು ನಮಗೆ ಕಳಿಸಿದ್ದಾರೆ. ಚಿಕ್ಕಮ್ಮ ಕೊಡಿಲಿ. ಚೋರರಿಗೊಂದು ಕಾಲ. ಇದೇನಿದು ಬ್ರೋ? ಒಂದೇ ನಂಬರಿಂದ ನಮಗೆ ಯಾಕೆ ಸಾಂಗ್ ಕಳಿಸಿದ್ದಾರೆ? ಈ ನಂಬರ್ ಯಾರು ಇರ್ತಿರ್ಬೋದು? ಅಲ್ಲ ಚಿಕ್ಕಮ್ಮ, ಇಷ್ಟು ಸಿಲ್ಲಿ ವಿಚಾರಕ್ಕೆ ನೀವ್ಯಾಕೆ ರಿಯಾಕ್ಟ್ ಮಾಡಿದ್ರಿ? ಈ ಆಡಿಯೋ ಮೆಸೇಜ್ ಬಗ್ಗೆ ನಿಮಗೆ ಗೊತ್ತಿತ್ತಾ? ನೋಡಿ, ಇದೆಲ್ಲ ನಿಮಗೆ ಬೇಡವಾದ ವಿಚಾರ. ನಾನು ನಿಮಗೆ ಹೇಳಿದ್ದೆ ತಾನೆ ಇದು ಫೇಕ್ ಆಗಿರ್ಬೋದು ಅಂತ. ಸುಮ್ಮನೆ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಡಿ. ಇನ್ನು ಮುಂದೇನೂ ಅಷ್ಟೇ, ಈ ಥರ ಆಡಿಯೋಗಳು ಬಂದರೆ ಅದನ್ನು ಡೌನ್ಲೋಡ್ ಮಾಡಬೇಡಿ, ಇಮ್ಮಿಡಿಯೇಟ್ ಆಗಿ ಡಿಲೀಟ್ ಮಾಡಿ. ಈ ಥರ ಆಡಿಯೋಗಳನ್ನು ನೀವು ಕೇಳಿ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ನಿಮ್ಮ ನೆಮ್ಮದಿನೇ ಮುಖ್ಯ. ವಾಟ್ ಈಸ್ ದಿಸ್ ಬ್ರೋ? ಇವ್ರು ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದಾರೆ? ಅಷ್ಟಕ್ಕೂ ಈ ಹಾಡುಗಳನ್ನ ನಾವ್ಯಾಕೆ ಕೇಳಬಾರ್ದು? ಹಾಡು ಚೆನ್ನಾಗೇ ಇದೆಯಲ್ಲ. ನಮಗೆ ಈ ಹಾಡು ಯಾರು ಕಳಿಸಿದ್ರೋ ಅದಕ್ಕೆ ಇವ್ರು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾರೋ ಒಂದು ಗೊತ್ತು. ನೀವು ಮಾಡ್ತಾ ಇರೋದು ಸರಿನೇ, ಆದ್ರೆ ಅವಳ ತಪ್ಪನ್ನ ಸಾಬೀತು ಮಾಡೋದಕ್ಕೋಸ್ಕರ ನೀವು ಯಾರೂ ಆಫೀಸ್ಗೆ ಹೋಗ್ತಾ ಇಲ್ವಲ್ಲ? ಇದರಿಂದ ಯಾವ ತೊಂದರೆನೂ ಆಗಲ್ವಾ? ಏನು ತೊಂದರೆ ಆಗಲ್ಲ ಅಮ್ಮ. ನಾವು 3 ಜನ ಆಫೀಸಿಗೆ ಹೋಗದೇ ಇದ್ರೂ ಸ್ವಲ್ಪ ದಿನದ ಮಟ್ಟಿಗೆ ಕೆಲಸ ಎಲ್ಲ ಸರಿಯಾಗಿ ನಡೆಯೋ ಹಾಗೆ ಅರೇಂಜ್ ಮಾಡಿ ಬಂದಿದ್ದೀವಿ. ಇದರಿಂದ ನಮ್ಮ ಕಂಪ್ನಿಗೆ ಯಾವ ನಷ್ಟನೂ ಆಗಲ್ಲ. ಆ ಥರ ಎಲ್ಲ ಕೆಲಸಗಳನ್ನ ಒಬ್ಬರು ಹಂಚ್ಕೊಂಡಿದ್ದೇವೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಆದರೂ ಬರೀ ಕೆಲಸಗಾರನೇ ನಂಬಿ ಇಡೀ ಕಂಪ್ನಿನ ಈ ರೀತಿ ಬಿಡೋದು ನನಗೆ ಸರಿ ಅನಿಸ್ತಾ ಇಲ್ಲ. ಇಷ್ಟು ವರ್ಷ ಮೋಸಗಾರನ ನಂಬಿ ಕಂಪ್ನಿ ಬಿಟ್ಟಿದ್ವಲ್ವ ಸಮರ್ಥ. ಈಗ ನಮ್ಮ ಕಂಪ್ನಿಗೆ ಸ್ವಲ್ಪ ಲಾಸ್ ಆದರೂ ಪರವಾಗಿಲ್ಲ, ಹಗಲು ರಾತ್ರಿ ದುಡಿದು ಅದನ್ನು ರಿಕವರ್ ಮಾಡ್ತೀವಿ. ಆದರೆ ಚಿಕ್ಕಮ್ಮ ಮಾಡಿರೋ ಮೋಸನ ಅಪ್ಪನಿಗೆ ತಿಳಿಸ್ಲೇಬೇಕು. ಸರಿ, ಈಗ ಮಾಧವ್ ಅವ್ರು ಬರೋ ಹೊತ್ತಾಯ್ತು. ನೀವೆಲ್ಲರೂ ಇಲ್ಲೇ ಇದ್ರೆ ಕಷ್ಟ ಆಗತ್ತೆ. ನೀವಿನ್ನು ಹೊರಡಿ. ಸರಿ ಅಮ್ಮ, ನಾವು ಹೊರಡ್ತೀವಿ. ಪ್ಲ್ಯಾನ್ ಪ್ರಕಾರ ಆಮೇಲೆ ಬರ್ತೀವಿ. ಸೊಸೆ ಮುದ್ದು, ಸೊಸೆ ಮುದ್ದು, ನೀನ್ ಏನಮ್ಮ ಆಡಿಯೋ ಕಳಿಸೋದು ಕಳಿಸ್ಬಿಟ್ಟು ಲ್ಯಾಪ್ಟಾಪ್ ಮುಂದೆ ಹಿಡ್ಕೊಂಡು ಆರಾಮಾಗಿ ಕೂತಿದ್ಯಲ್ಲ, ಅಲ್ಲಿ ಏನಾಗ್ತಿರತ್ತೋ ಏನೋ ಅಂತ ಹೆದರಿಕೆಯಲ್ಲಿ ನಾನಂತೂ ನಡುಗ್ ಹೋಗಿ ಸಾಯ್ತಾ ಇದ್ದೀನಿ. ಯಾಕೆಷ್ಟು ಭಯ ಪಡ್ತಿದ್ದೀರಾ ಮಾವ? ಭಯ ಪಡ್ಬೇಕಾಗಿರೋದು ತಪ್ಪು ಮಾಡಿರೋರು, ನಾನು ನೀವಲ್ಲ. ಅದು ಹಾಗಲ್ಲ ಸೊಸೆ ಮುದ್ದು. ಹಸುವಾಗಿದೆ ಅಂತ ಸೀದಾ ಪಾತ್ರೆಗೆ ಕೈ ಹಾಕಿ ತಿನ್ನಕ್ಕಾಗತ್ತಾ? ತಪ್ಪು. ಪಾತ್ರೆಯಲ್ಲಿರೋದನ್ನ ತಟ್ಟೆಗೆ ಬಡಿಸ್ಕೊಂಡು ತಿನ್ನಬೇಕು, ಅದೇ ಸರಿಯಾದ ಕ್ರಮ. ಪಾತ್ರೆಯಲ್ಲಿ ತಿನ್ನಬಾರದು, ತಟ್ಟೆಗೆ ಹಾಕೊಂಡು ತಿನ್ನಬೇಕು. ಅರ್ಥ ಆಯ್ತಾ? ಮಾವ, ಏನು ನಿಮ್ಮ ಲಾಜಿಕ್ಕು? ನಾವು ಮಾಡ್ತಿರೋ ಕೆಲಸಕ್ಕೂ ನೀವು ಕೊಡ್ತಿರೋ ಎಕ್ಸಾಂಪಲ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಂಬಂಧ ಇದೆ ಕಣಮ್ಮ, ನಿನಗೆ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿರೋ ಕೆಲಸನ ಕದ್ದು ಮುಚ್ಚಿ ಮಾಡಿದ್ರೆ ಅದು ತಪ್ಪು ಅನ್ನಿಸ್ಕೊಳ್ಳುತ್ತೆ. ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೊಂದು ಕ್ರಮ, ಒಂದು ಪದ್ಧತಿ ಅನ್ನೋದೆಲ್ಲ ಇರುತ್ತೆ. ಅದನ್ನು ಅನುಸರಿಸಿ ಮಾಡಬೇಕು.
ಇದನ್ನ ನಾನು ಹೇಳ್ತಿರೋದಲ್ಲ ಸೊಸೆ ಮುದ್ದು, ನಿಮ್ಮ ತಾತ ಹೇಳೋದು. ಅವ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ? ಅಲ್ಲಮ್ಮ ಸೊಸೆ ಮುದ್ದು, ಆ ಆಡಿಯೋ ಕಳಿಸಿರೋ ವಿಚಾರ ನಿಮ್ಮ ತಾತನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಒಂದು ವೇಳೆ ಆ ಆಡಿಯೋನ ಆ ಮನೆಯವ್ರು ಕೇಳಿಸ್ಕೊಂಡ್ರೆ ಇಷ್ಟೊತ್ತಿಗೆ ಬೆಂಕಿ ಬಿರುಗಾಳಿನೇ ಶುರುವಾಗ್ಬಿಟ್ರತ್ತೆ. ವಿಚಾರ ಗೊತ್ತಾದ ಮೇಲೆ ಆ ಮನೆಯವರು ನಿಮ್ಮ ತಾತಂಗೆ ಫೋನ್ ಮಾಡಿ ಹೇಳಿದ್ರಿ ಏನಮ್ಮ ಗತಿ? ಇಷ್ಟೇನಾ? ಇಷ್ಟಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆ ಥರ ಎಲ್ಲ ಏನೂ ಆಗಲ್ಲ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಡಿ ಮಾವ. ಏನೂ ಆಗಲ್ವಾ? ಏನೂ ಆಗಲ್ವಾ? ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ನನಗೆ. ನೀನು ಕಳಿಸಿರೋ ಆ ಆಡಿಯೋನ ಅಭಿ ಇಬ್ರು ಕೇಳಿ ಸುಮ್ಮನಿರ್ತಾರೆ ಅನ್ಕೊಂಡಿದ್ಯೇನಮ್ಮ? ಸುಮ್ಮನೆ ಇರಲೇಬೇಕು. ಯಾಕಂದರೆ ನಾನು ಅವ್ರಿಗೆ ಕಳಿಸಿರೋದು ಬೇರೆ ಯಾವುದೋ ಆಡಿಯೋ. ಶಾರ್ವರಿಗೆ ಒಂದು ಚಮಕ್ ಕೊಟ್ಟೆ ಅಷ್ಟೆ. ಎಲ್ಲ ಸೊಸೆ ಮುತ್ತು, ತಾವು ಚಮಕ್ ಕೊಟ್ಟಿದ್ದು ಶಾರ್ವರಿಗಲ್ಲ, ನನಗೆ. ಏನು ಗಾಬರಿ ಮಾಡ್ಬಿಟ್ಟಿಯಮ್ಮ ನೀನು? ಆ ಶಾರ್ವರಿಗೆ ನಾವು ಕೊಡ್ತಿರೋ ಕಾಟ ಕಮ್ಮಿನೇ ಮಾವ. ಅವಳು ಮಾಡಿರೋ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗಂತ ನಾವು ಅಲ್ಲಿವರೆಗೂ ಸುಮ್ಮನೆ ಕೂರೋಕ್ಕಾಗತ್ತಾ? ಅವಳು ಪ್ರತಿದಿನ ಪ್ರತಿ ಕ್ಷಣ ಒದ್ದಾಡಬೇಕು. ಇಷ್ಟೇ ಅಲ್ಲ, ಇನ್ನು ಮುಂದೆ ಅವಳಿಗೆ ಮೆಸೇಜು ಆಡಿಯೋ ಏನಾದರೂ ಕಳಿಸ್ತಾನೆ ಇರ್ತೀನಿ. ಅವಳಿಗೆ ಕೂತ್ರೆ ನಿಲ್ಲೋಕ್ಕಾಗಬಾರ್ದು, ನಿಂತರೆ ಕೂರೋಕ್ಕಾಗಬಾರ್ದು, ಮಲಗಿದ್ರೆ ನಿದ್ದೆ ಬರಬಾರ್ದು. ಹಾಗೆ ಮಾಡ್ತೀನಿ. ತಾತ, ಮುಚ್ಚು ಬಾಯ್. ಅಲ್ರು, ನಿಮ್ಮನ್ನ ನೀವು ಏನು ಅನ್ಕೊಂಡು ಬಿಟ್ಟಿದ್ದೀರಿ? ಇದೇನು ಮಕ್ಕಳಾಟ ಆಗೋಯ್ತಾ? ಅಲ್ಲ ಕಣೋ, ಇವ್ರದ್ದೇನೋ ಹುಡುಗ ಬುದ್ಧಿ, ಗೊತ್ತಾಗೋದಿಲ್ಲ. ಆದ್ರೆ ನಿನಗೆ 10 ಕತ್ತೆಗಳ ವಯಸ್ಸಾಗಿದೆ. ನಿನಗಾದ್ರೂ ಜ್ಞಾನ ಬೇಡ? ದತ್ತ ಮಹಾಪ್ರಭುಗಳೇ, ದೇವ್ರಾಣೆ ಹೇಳ್ತೀನಿ, ಈಗೆಲ್ಲ ಮಾಡೋದು ಬೇಡ ಸೊಸೆ ಮುದ್ದು ಅಂತ ಗಿಣಿಗೆ ಹೇಳ್ದಾಗ ಹೇಳಿದೆ ಕೇಳಿ. ಆದ್ರೆ ಇವಳೆ ಆ ಶಾರ್ವರಿ ನೆಮ್ಮದಿಯಾಗಿರಬಾರ್ದು, ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು, ನೆಮ್ಮದಿಯಾಗಿ ಓಡಾಡಬಾರ್ದು, ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈಗ ಮಾಡ್ಬಿಟ್ಲು. ತಪ್ಪೇನು ತಾತ? ಅವಳಿಂದ ನಾವು ಎಷ್ಟೆಲ್ಲ ನೋವು ಅನುಭವಿಸಿದ್ದೀವಿ. ಈಗ ನಾವು ಅವಳು ನೋವು ಅನುಭವಿಸ್ತಾ ಒದ್ದಾಡಬೇಕು ಅಂದ್ಕೊಳ್ಳೋದು ತಪ್ಪಾ? ತಪ್ಪೇನೆ. ಉದ್ದೇಶ ಏನೇ ಇದ್ರೂ ಕೂಡ ಎಚ್ಚರಿಕೆ ತಗೊಳ್ಳದೆ ವಿಷ ಸರ್ಪದ ಜೊತೆಯಲ್ಲಿ ಆಟ ಆಡೋಕೆ ಹೋಗೋದು ತಪ್ಪೇ. ಅಲ್ಲ ಸಂಧ್ಯಾ, ಅವಳು ಎಂಥ ಅವಳು ಅಂತ ಈಗಾಗಲೇ ನಿನಗೆ ಅರ್ಥ ಆಗಿದೆ. ತನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದರೆ ಅವಳು ಯಾರದೇ ಜೀವ ತೆಗೆಯೋದಕ್ಕೂ ಹೆಸವಳಲ್ಲ. ನೀವು ಹಾಗೇನಾದ್ರು ಅವಳ ಜೊತೆಯಲ್ಲಿ ಆಟ ಆಡೋದಕ್ಕೆ ಹೋದರೆ ನಾಳೆ ನಿಮ್ಮ ಜೀವಕ್ಕೆ ಏನಾದರೂ ಕುತ್ತು ತಗೊಂಡು ಬಂದರೆ? ನೋಡು, ಆಗಿದ್ದೆಲ್ಲ ಆಗೋಯ್ತು. ಆ ಶಾರ್ವರಿ ಜೊತೆಯಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡೋದು ಬೇಡ. ಆಕ್ಸಿಡೆಂಟ್ ನೋಡಿದ ರಮೇಶ ನಮಗೆ ಮಾತ್ರ ಗೊತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಶಾರ್ವರಿಗೂ ಹೇಗೋ ಗೊತ್ತಾಗಿ ಈಗ ರಮೇಶನ್ನ ಕೊಲ್ಲೋದಕ್ಕೆ ಜನಗಳನ್ನು ಕಳಿಸಿದ್ದಾಳೆ, ಗೊತ್ತಾ? ಹೀಗಿರೋವಾಗ ಅವಳ ಜೊತೆಯಲ್ಲಿ ಆಟ ಆಡೋದಕ್ಕೆ ಹೋಗಿ ನಿಮ್ಮ ಪ್ರಾಣಕ್ಕೆ ಸಂಸ್ಕಾರ ತಂದುಕೋಬೇಡಿ. ಜೇಡನ್ನು ಆಟ ಆಡಿಸ್ತೀನಿ ಅಂತ ಹೋಗಿ ಜೇಡನ್ನ ಬಲೆ ಒಳಗೆ ಬೀಳೋ ಹುಳುಗಳಾಗಬಾರ್ದು ಕಂಡ್ರೋ ನೀವು. ಹುಷಾರು.
ಸುರೇಶ್ ಅವ್ರು ಇಲ್ಲದೆ ಇರೋದ್ರಿಂದ ನಿಮ್ಗೆ ಈ ಕೆಲಸಗಳೆಲ್ಲ ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆಗ್ತಿದೆ. ಕೆಫೆ ಆಗಲಿ ಕಂಪನಿ ಆಗಲಿ ಮೊದಲಿದ್ದಾಗಿಲ್ಲ. ಈಗ ತುಂಬ ಬೆಳೆದಿದೆ. ಟರ್ನ್ ಓವರು ಟ್ರಾನ್ಸಾಕ್ಷನ್ ಎಲ್ಲ ಜಾಸ್ತಿ ಆಗಿದೆ. ಮಹೇಶ್ ಇದ್ದಾಗ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಈಸಿ ಆಗ್ತಾ ಇತ್ತು. ಈಗ ಸ್ವಲ್ಪ ಪ್ರೆಷರ್ ಅನ್ನಿಸ್ತಾ ಇದೆ. ಏನು ಭಾವ ಇದು? ಕೆಲಸದಲ್ಲಿ ಇಷ್ಟೊಂದು ಪ್ರೆಷರ್ ಇರುವಾಗ ನನಗೊಂದು ಮಾತು ಹೇಳಬೇಕು ತಾನೇ? ನೀವೇನು ಚಿಂತೆ ಮಾಡಬೇಡಿ. ಇನ್ನು ಮುಂದೆ ಈ ಕೆಲಸಗಳಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದೆಲ್ಲ ಏನು ಬೇಡ ಶಾರ್ವರಿ. ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ನಾನು ಇದನ್ನೆಲ್ಲ ಮಾಡಿರೋದು, ಪರವಾಗಿಲ್ಲ, ಹ್ಯಾಂಡಲ್ ಮಾಡ್ತೀನಿ. ನೀನು ಆರಾಮಾಗಿರೋ. ಮಾಧವ್ ಸರ್. ಓ ಆನಂದ್, ಬನ್ನಿ ಕೂತ್ಕೊಂಡು. ಸಾರಿ ಸರ್, ಇಷ್ಟೊತ್ತು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಏನು ವಿಷಯ ಹೇಳಿ. ಸರ್, ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ನನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು. ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಅನ್ಕೋಬೇಡಿ. ಖಂಡಿತ ಇಲ್ಲ. ಕಂಪನೀಲಿ ಏನೇನು ನಡೆಯುತ್ತೆ ಅಂತ ಅಪ್ಡೇಟ್ ಮಾಡಬೇಕು ಅಂತ ತಾನೇ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು. ಹೌದು ಸರ್, ಅದು ನನ್ನ ಕರ್ತವ್ಯ. ನಿನ್ನೆ ಮೀಟಿಂಗ್ಗೆ ಯಾರೂ ಅಟೆಂಡ್ ಮಾಡಿಲ್ಲ ಅಂತ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಆದರೆ ಇವತ್ತು ಅಭಿ ಸರು ಯಾರೂ ಆಫೀಸ್ಗೆ ಬರಲಿಲ್ಲ. ಜೊತೆಗೆ EPL ಕಂಪ್ನಿಯವರು ಟೆಂಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳಿದರು. ನಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವಾ, ಅಭಿ ಇವತ್ತು ಆಫೀಸಿಗೆ ಬಂದಿಲ್ವಾ? ತುಳಸಿಯವರೇ, ಏನಿದೆಲ್ಲ? ಅದು ಅವರು ಹೌದು ಬಾಬಾ, ಅವರಿಬ್ಬರು ಮನೇಲೇ ಇದ್ದರು, ಆಫೀಸಿಗೆ ಹೋಗಲಿಲ್ಲ. ಅಲ್ಲ, ಆಫೀಸ್ಗೆ ಹೋಗದೆ ಮನೇಲಿ ಏನು ಮಾಡ್ತಿದ್ದಾರೆ? ಇವರಿಬ್ರು ಯಾಕೆ ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿದ್ದಾರೆ? ಸರಿ, ನೀವಿನ್ನು ಹೊರಡಿ. ನಾಳೆ ಮೀಟಿಂಗಿಗೆ ಅರೇಂಜ್ ಮಾಡಿ. ಹಾಗೆ EPL ಕಂಪನಿಗೆ ಒಂದು ಅಪಾಲಜಿ ಲೆಟರ್ ಕಳಿಸಿ. ನಾಳೆ ಮೀಟಿಂಗಿಗೆ ಅವ್ರು ಅಟೆಂಡ್ ಆಗುವಾಗೆ ನಾನು ನೋಡ್ಕೋತೀನಿ. ಸರಿ ಸರ್, ಥ್ಯಾಂಕ್ ಯು. ಅಲ್ಲ, ಒಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ಇವರಿಬ್ರು ಯಾಕೆ ಹೀಗಾದರು? ಮಕ್ಕಳಿಗೆ ಕೆಲಸದ ಒತ್ತಡ ಜಾಸ್ತಿ ಇರ್ಬೋದು ಬಾಬಾ. ಆಗೇನೋ ಹುಮ್ಮಸ್ನಲ್ಲಿ ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿಬಿಟ್ರು. ಆದರೆ ಅದಷ್ಟು ಸುಲಭ ಅಲ್ಲ ಅಲ್ವಾ ಬಾಬಾ? ಅವ್ರಿಗೂ ಆಸೆಗಳಿರುತ್ತೆ ಅಲ್ವಾ? ಹೊರಗಡೆ ಸುತ್ತಾಡಬೇಕು, ತಮ್ಮ ಹೆಂಡತಿ ಜೊತೆ ಕಾಲ ಕಳಿಬೇಕು ಅಂತ. ನಾವು ಅವ್ರಿಗೆ ಒತ್ತಡ ಹಾಕ್ತಿರ್ಬೋದು. ಒತ್ತಡ ಏನು ಬಂತು ಶಾರ್ವರಿ? ಇದು ಕರ್ತವ್ಯ ಅಲ್ವಾ? ಪರವಾಗಿಲ್ಲ ಬಾಬಾ, ಮಕ್ಕಳು ಸ್ವಲ್ಪ ವರ್ಷ ಹಾಯಾಗಿರಲಿ. ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ಈ ಕೆಲಸದ ಜವಾಬ್ದಾರಿಗಳನ್ನೆಲ್ಲ ನಾನು ವಹಿಸ್ಕೋತೀನಿ. ಪರವಾಗಿಲ್ಲ, ಶಾರ್ವರಿ ಕೆಡ್ಡಕ್ಕೆ ಬೀಳ್ತಾ ಇದ್ದಾಳೆ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ಏನೋ ಗೊತ್ತಿಲ್ಲ ಶಾರ್ವರಿ. ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಅವರು ಮೊದಲು ಮನೆಗೆ ಬರಲಿ, ಏನು ಎತ್ತ ಅಂತ ಅವ್ರ ಹತ್ರ ವಿಚಾರಿಸ್ತೀನಿ. ನಿನ್ನ ಮಕ್ಕಳ ಬೇಜವಾಬ್ದಾರಿತನದಿಂದ ನನಗೆ ಲಾಭ ಆಗ್ತಾ ಇದೆ. ನಾನು ನಿನಗೆ ಚಾಲೆಂಜ್ ಮಾಡಿರೋ ಹಾಗೆ ನಾಳೆನೇ ಇಡೀ ಆಫೀಸ್ ಜವಾಬ್ದಾರಿನ ನಾನು ವಹಿಸ್ಕೋತೀನಿ. ಎಲ್ಲ ಅಥಾರಿಟಿ ನನ್ನ ಕೈವಶ ಆಗುತ್ತೆ. ಅದನ್ನು ನೋಡಿ ನೀವೆಲ್ಲರೂ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಈ ಶಾರ್ವರಿ ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕು. ವೇಟ್ ಆ್ಯಂಡ್ ವಾಚ್. ನನಗೂ ಇದೇ ಬೇಕಾಗಿತ್ತು ಶಾರ್ವರಿ. ನಿನಗೆ ಅಂತ ಹೆಣದಿರೋ ಬಲೆಯಲ್ಲಿ ನೀನಾಗಿ ನೀನೇ ಬಂದು ಸಿಕ್ಕಾಕೋತಾ ಇದೆಯಾ?